ವೆಲ್ಕಮ್ ಬ್ಯಾಕ್ ಟು V4 ಮೋಟಿವೇಶನಲ್ ಚಾನಲ್. ನಮಸ್ಕಾರ ಸ್ನೇಹಿತರೆ, ಇವತ್ತಿನ ನಮ್ಮ ವಿಡಿಯೋದಲ್ಲಿ ನಾವು ಹಿಮೋಗ್ಲೋಬಿನ್ ಎಂದರೇನು, ಅದು ಕಡಿಮೆಯಾದರೆ ಏನು ಸಮಸ್ಯೆ ಬರುತ್ತದೆ ಮತ್ತು ನಮ್ಮ ಆಹಾರದ ಮೂಲಕ ಹಿಮೋಗ್ಲೋಬಿನ್ ಹೇಗೆ ಹೆಚ್ಚಿಸಬಹುದು ಎಂಬ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಯೋಣ. ಅಂತಿಮದವರೆಗೂ ವಿಡಿಯೋ ನೋಡಿ ಉಪಯೋಗವಾಗುತ್ತದೆ. ಹಿಮೋಗ್ಲೋಬಿನ್ ಎಂದರೆ ರಕ್ತದಲ್ಲಿನ ಒಂದು ಮುಖ್ಯ ಪ್ರೋಟೀನ್. ಇದು ನಮ್ಮ ದೇಹದ ಎಲ್ಲ ಭಾಗಗಳಿಗೆ ಆಮ್ಲಜನಕವನ್ನು ತಲುಪಿಸುತ್ತದೆ. ಹಿಮೋಗ್ಲೋಬಿನ್ ಕಡಿಮೆಯಾದರೆ ದೇಹದ ಶಕ್ತಿ ಕುಂದುತ್ತದೆ. ನಿಧಾನವಾಗಿ ಅನಿಮಿಯಾ ಎನ್ನುವ ಕಾಯಿಲೆ ಬರುತ್ತದೆ. ಹಿಮೋಗ್ಲೋಬಿನ್ ಕಡಿಮೆಯಾಗಲು ಕಾರಣಗಳು ಐರನ್ನ ಕೊರತೆ, ವಿಟಮಿನ್ B12 ಮತ್ತು ಫೋಲೇಟ್ನ ಕೊರತೆ, ಅತಿಯಾದ ರಕ್ತಸ್ರಾವ, ಗರ್ಭಿಣಿಯ ಸ್ಥಿತಿಯಲ್ಲಿ ಐರನ್ ಶೋಷಣೆಯ ಕೊರತೆ, ಹೃದಯ ಅಥವಾ ಮೂತ್ರಪಿಂಡದ ಸಮಸ್ಯೆಗಳು, ಆಹಾರದಲ್ಲಿ ಪೋಷಕಾಂಶಗಳ ಕೊರತೆ. ಹಿಮೋಗ್ಲೋಬಿನ್ ಕಡಿಮೆಯಾದಾಗ ಕಾಣಿಸಿಕೊಳ್ಳುವ ಲಕ್ಷಣಗಳು: ದಣಿವು, ಶಕ್ತಿಯ ಕೊರತೆಯಾಗುವುದು, ತಲೆಸುತ್ತು, ಬೆವರು ಬರುವುದು, ಉಸಿರಾಟದಲ್ಲಿ ತೊಂದರೆ, ಹೃದಯ ಬಡಿತ ವೇಗವಾಗುವುದು, ಬಾಯಿ ನಾರು ಬಿಳಿಯಾಗುವುದು, ನೆಗಡಿ ಅಥವಾ ತಲೆನೋವು. ದೇಹದಲ್ಲಿ ಹಿಮೋಗ್ಲೋಬಿನ್ ಅನ್ನು ಹೆಚ್ಚಿಸಲು ಉಪಾಯಗಳು: ಪಾಲಕ್, ಹರಳೆ ಸೊಪ್ಪು, ಬೀಟ್ರೋಟ್, ಗೆಣಸು, ಕ್ಯಾರೆಟ್, ಬೆಲ್ಲ, ಖರ್ಜೂರ, ಅಂಜೂರ, ಕಡಲೆಕಾಳು, ಉದ್ದು, ತುಪ್ಪ, ಕರಿದ ಅನ್ನ ಇವುಗಳಲ್ಲಿ ಐರನ್ ಸಮೃದ್ಧವಾಗಿರುತ್ತದೆ. ವಿಟಮಿನ್ ಸಿ ಇರುವ ಆಹಾರಗಳಾದ ನಿಂಬೆಹಣ್ಣು, ಕಿತ್ತಳೆ, ನಾರಿಂಗ ಹಣ್ಣು ಇದನ್ನು ಆಹಾರಗಳ ಜೊತೆಗೆ ಸೇವಿಸಿದರೆ ಐರನ್ ಪೋಷಣೆ ಉತ್ತಮವಾಗುತ್ತದೆ. ವಿಟಮಿನ್ B12 ಮತ್ತು ಫೋಲೇಟ್ ಸಮೃದ್ಧವಾಗಿರುವ ಮೊಟ್ಟೆ, ಹಾಲು, ಪನ್ನೀರ್, ಬೀನ್ಸ್, ಕೊತ್ತಂಬರಿ ಸೊಪ್ಪು ಸೇವಿಸುವುದು. ಇತರೆ ಮನೆಮದ್ದುಗಳಾದ ತುಳಸಿ ನೀರು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ತೆಗೆದುಕೊಳ್ಳುವುದರಿಂದ ಹಿಮೋಗ್ಲೋಬಿನ್ ಹೆಚ್ಚಾಗುತ್ತದೆ. ಮಕ್ಕಳಿಗೆ ಗೋಧಿ ಹಿಟ್ಟು ಜಾಗರಿ ಲಾಡು ಮಾಡಿ ಕೊಡುವುದರಿಂದ ಹಿಮೋಗ್ಲೋಬಿನ್ ಹೆಚ್ಚಿಸಬಹುದು. ಗರ್ಭಿಣಿಯರು ವೈದ್ಯರ ಸಲಹೆಯ ಪ್ರಕಾರ ಐರನ್ ಸಿರಪ್ ಅಥವಾ ಟ್ಯಾಬ್ಲೆಟ್ ತೆಗೆದುಕೊಳ್ಳಬಹುದು. ವೈದ್ಯರನ್ನು ಭೇಟಿಯಾಗಬೇಕಾದ ಸಮಯ: ಹೆಚ್ಚು ತಲೆಸುತ್ತು ಇದ್ದಾಗ, ಉಸಿರಾಟದ ತೊಂದರೆ, ಗಂಟುಗಳು ಅಥವಾ ಹೊಟ್ಟೆ ಬಡಿತ ಅಸಹಜತೆ, ದೇಹದಲ್ಲಿ ನಿಶ್ಶಕ್ತಿ ಉಂಟಾದಾಗ ತಪ್ಪದೇ ಡಾಕ್ಟರನ್ನು ಭೇಟಿ ಮಾಡಿ ಸರಿಯಾದ ಸಲಹೆಯನ್ನು ಪಡೆಯಿರಿ. ಹಿಮೋಗ್ಲೋಬಿನ್ ನಮ್ಮ ದೇಹದ ಇಂಧನದಂತೆ. ಸರಿಯಾದ ಆಹಾರ ಸೇವಿಸಿ ಆರೋಗ್ಯದಿಂದ ಇರಿ. ರಕ್ತ ಪರೀಕ್ಷೆ ಮಾಡಿಸಿ ಸರಿಯಾದ ಸಮಯಕ್ಕೆ ವೈದ್ಯರ ಸಲಹೆ ಪಡೆಯುವುದು ಅತ್ಯಗತ್ಯ. ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿಯ ಉಪಯುಕ್ತ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.